ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಯುಗಾದಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಕೂಡ ಹ್ಯಾಪಿ ಯುಗಾದಿ, ಹೊಸ ವರ್ಷ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬದ ದಿನ ಫಸ್ಟ್ ಸ್ಟಾರ್ಟ್ ಆಗೋದು ರಂಗೋಲಿ ಹಾಕೋದ್ರಿಂದಾನೆ. ಫಸ್ಟ್ ರಂಗೋಲಿ ಹಾಕ್ಬಿಟ್ರೆ ನೆಕ್ಸ್ಟ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ನೋಡಿ, ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಇದಕ್ಕೆಲ್ಲ ಬಣ್ಣ ಎಲ್ಲ ತುಂಬಿ ಈ ಥರ ಸಿಂಪಲಾಗೇ ಹಾಕಿದ್ದೀನಿ. ಹಬ್ಬ ಅಂದ್ರೇ ಹಾಗೆ ಕಲರ್ಫುಲ್ ರಂಗೋಲಿ, ಹಾಗೆ ಬಾಗಿಲಿಗೆಲ್ಲ ಹಸಿರು ತೋರಣಗಳು, ಕಲರ್ ರಂಗೋಲಿಗಳು, ಹಾಗೆ ವೆರೈಟಿ ಅಡುಗೆ ಇದೇ ಇರುತ್ತೆ ಅಲ್ವಾ. ಸೊ ಬನ್ನಿ, ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಈಗ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸ್ನಾನ ಮಾಡ್ಕೊಬಂದು ನೋಡಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು. ಸಿಂಪಲ್ ಆಗಿರುತ್ತೆ ಇದೊಂದು ಬ್ಲಾಗು. ತುಂಬ ಜಾಸ್ತಿ ಹೇಳ್ಕೊಂಡು ಹೋಗಿಲ್ಲ, ತುಂಬ ಸಿಂಪಲ್ಲಾಗೇ ಬ್ಲಾಗ್ ಮಾಡಿದ್ದೀನಿ. ಎಲ್ಲ ಕ್ಲೀನಿಂಗ್ ಆಗಿದೆ, ಪಾತ್ರೆ ಎಲ್ಲದು ಪೂರ್ತಿಯಾಗಿ ಕ್ಲೀನಿಂಗ್ ಆಗಿದೆ. ಈಗ ಅಡುಗೆ ಮಾಡಿದ್ರೆ ಆಯಿತು. ಈಗ ಬೇಳೆ ಕೂಡ ಬೇಯಲಿಕ್ಕೆ ಹಾಕಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಬೇಳೆ ರಸನ ತೆಗೆದ್ಬಿಟ್ಟು ಅದಕ್ಕೆ ಹೋಳಿಗೆ ಸಾಂಬಾರು ಕೂಡ ಮಾಡಬೇಕು. ರೈಸ್ ಕೂಡ ರೆಡಿ ಆಗಿದೆ. ಯಾವುದೇ ವೀಡಿಯೋನ ಜಾಸ್ತಿ ಲಾಂಗಾಗಿ ಮಾಡಿಲ್ಲ ಅಡುಗೆ ಮಾಡಿದ್ದು ಯಾವುದನ್ನು ಕೂಡ, ಏಕೆಂದರೆ ತುಂಬ ಸಿಂಪಲ್ಲಾಗೆ ಬ್ಲಾಗ್ ಮಾಡಿದ್ದೀನಿ, ಹೇಳ್ಕೊಂಡು ಹೋಗಿಲ್ಲ ಅಷ್ಟೇ. ಈಗ ಒಬ್ಬಟ್ಟು ಸಾಂಬಾರಿಗೆ ಎಲ್ಲ ಫ್ರೈ ಮಾಡಿಕೊಂಡು ಇದು ಮಸಾಲೆ ಒಂದು ರೆಡಿ ಮಾಡಿಕೊಂಡು ಇದನ್ನು ರುಬ್ಕೊಂಡು ಸಾಂಬಾರು ಕೂಡ ಒಗ್ಗರಣೆ ರೆಡಿ ಮಾಡಿಕೊಂಡು ಆಮೇಲೆ ಪಲ್ಯ, ಕೋಸಂಬರಿ, ನೆಕ್ಸ್ಟ್ ರೈಸು ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗೇ ಬ್ಲಾಗ್ ಮಾಡಿರೋದ್ರಿಂದ ತುಂಬ ಕಡಿಮೆ ವೀಡಿಯೋನೇ ಮಾಡಿದ್ದೀನಿ. ಯಾಕೆಂದರೆ ಹಬ್ಬದ ದಿನ ತುಂಬ ಬ್ಯುಸಿ ಇರುತ್ತೆ, ಅಷ್ಟೊಂದೆಲ್ಲ ವೀಡಿಯೋ ಮಾಡ್ಕೊಳೋಷ್ಟು ಟೈಮ್ ಇರೋಲ್ಲ. ಸೊ ಹಂಗಾಗಿ ಜಾಸ್ತಿ ವೀಡಿಯೋ ಮಾಡಿಲ್ಲ. ಈಗೆಲ್ಲ ಸಾಂಬಾರೆಲ್ಲ ರೆಡಿಯಾಗಿತ್ತು. ಲಾಸ್ಟ್ಗೆ ನಾನು ಮೈದಾ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಈಗ ಒಬ್ಬಟ್ಟಿಗೆ ನಾನು ರುಬ್ತಾಯಿದ್ದೀನಿ. ಈ ಕಲ್ಲಲ್ಲಿ ಮಾಡಿರೋ ಒಬ್ಬಟ್ಟಿನ ರುಚಿ ತುಂಬಾ ರುಚಿಯಾಗಿ ಬರುತ್ತೆ. ಇತ್ತೀಚೆಗೆ ಯಾರೂ ಕಲ್ಲಲ್ಲಿ ರುಬ್ಬೋದಿಲ್ಲ, ಎಲ್ಲ ಮಿಕ್ಸಿಲಿ ಇಲ್ಲ ಗ್ರೈಂಡರಲ್ಲೇ ಹಾಕ್ಕೊಂಬಿಡ್ತಾರೆ. ಕಲ್ಲಲ್ಲಿ ಮಾಡಿರೋ ಒಬ್ಬಟ್ಟಿನ ರುಚಿ ಟೇಸ್ಟೇ ಬೇರೆ. ಬಟ್ ನಾನಂತೂ ಯಾವತ್ತೂ ಮಿಕ್ಸಿ ಹಾಕಲ್ಲ, ಸ್ವಲ್ಪ ಶ್ರಮ ಆಗುತ್ತೆ ಅಷ್ಟೇ. ಯಾವಾಗಲೂ ನಮ್ಮ ಮನೇಲಿ ಒಳ್ಕಲ್ಲಿರೋದ್ರಿಂದ ನಾನು ಕಲ್ಲಲ್ಲೇ ರುಬ್ಕೊಂಡು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಬಿಡ್ತೀನಿ. ಯುಗಾದಿ ಹಬ್ಬದಲ್ಲಿ 2 ದಿನ ಒಬ್ಬಟ್ಟು ಮಾಡ್ತೀವಿ ನಾವು. ಅಂದರೆ ಧಾನ್ಯ ಕುಟ್ಸಿದ ದಿನ ಒಂದಿನ, ಮತ್ತು ನೆಕ್ಸ್ಟು ಇನ್ನೊಂದು ದಿನ 2 ದಿನ ಚಂದ್ರನ ನೋಡೋ ದಿನವೂ ಕೂಡ ಒಬ್ಬಟ್ಟು ಮಾಡ್ತೀವಿ. 2 ದಿನ ಒಬ್ಬಟ್ಟು ಆಗುತ್ತೆ ಯುಗಾದಿ ಹಬ್ಬದಲ್ಲಿ. ಯಾವ ವರ್ಷ ಹಂಗೆ ಆಗುತ್ತೆ. ಈಗೆಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈಗ ಒಬ್ಬಟ್ಟನ್ನು ತಟ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೇ ಮಾಡಿದ್ದೀನಿ ಈ ಬ್ಲಾಗು. ನೋಡಿ, ಆಲ್ರೆಡಿ ಒಬ್ಬಟ್ಟು ಆಲ್ಮೋಸ್ಟ್ ತಟ್ಟಾಗಿದೆ, ಇನ್ನೂ ಸ್ವಲ್ಪ ತಟ್ಟೋದಿದೆ. ಈಗ ಪೂಜೆಗೆ ರೆಡಿ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ನೋಡಿ, ಸ್ವಲ್ಪನೂ ತೆಳುವಾಗಿ ಬಂದಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಹೂರಣ ಕಲ್ಲಲ್ಲಿ ರುಬ್ಬಿರೋದು. ಬೇಳೆನ ನಾವು ಸರಿಯಾಗಿ ಬೇಯಿಸ್ಕೊಂಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಸೊ ಎಲ್ಲ ರೆಡಿ ಆದಮೇಲೆ ನಾನು ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀನಿ ಅಷ್ಟೇ. ಸಿಂಪಲ್ಲಾಗಿ ಪೂಜೆ ಮಾಡಿ ಸಂಜೆ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕಂತ ಹೇಳಿದ್ನಲ್ಲ, ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಬ್ಬದ ದಿನ ಒಂದು ದೇವಸ್ಥಾನಕ್ಕೆ ಬರೋದೊಂದು ಖುಷಿ. ನನಗೆ ಟೈಮ್ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಆದರೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು
ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬ ಮೋಡ ಆಗಿತ್ತು ಫ್ರೆಂಡ್ಸ್, ಮಳೆ ಬರೋ ವಾತಾವರಣ ಆಗಿತ್ತು. ಚಂದ್ರ ಕಾಣಿಸ್ತಾನೇ ಇರಲಿಲ್ಲ. ನಾನು ಇವತ್ತು ಕಾಣಿಸೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬೇವು ಬೆಲ್ಲ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಚಂದ್ರನ ನೋಡಿದ್ಮೇಲೆ ಬೇವು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಹಿರಿಯರು ಇರ್ತಾರಲ್ವ ಮನೇಲಿ, ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾರೆ. ದೇವ್ರ ಫೋಟೋಕ್ಕೆಲ್ಲ ನಮಸ್ಕಾರ ಮಾಡಿ ಫಸ್ಟು, ಆಮೇಲೆ ಹಿರಿಯರು ಎಲ್ರಿಗೂ, ತಂದೆ ತಾಯಿಗೆ ಎಲ್ರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾರೆ. ದೇವಸ್ಥಾನಕ್ಕೆ ಫಸ್ಟ್ ಹೋಗ್ಬಿಟ್ಟು ಅಲ್ಲೆಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಚಂದ್ರನ ನೋಡಿದ್ವಿ. ಆಲ್ರೆಡಿ ತುಂಬ ಅಂದರೆ ಬೆಳಕಿದ್ದಂಗೆ ಕಾಣೋದು, ಮೋಡ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಚಂದ್ರ ಕಾಣಿಸ್ತು. ಚಂದ್ರನ ನೋಡಿಬಿಟ್ಟು ಎಲ್ರಿಗೂ ಬೇವು ಬೆಲ್ಲ ಕೊಟ್ಟು ಎಲ್ಲರೂ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತೀವಿ. ಅಂದರೆ ಮನೇಲಿ ಮತ್ತು ಪುಟಾಣಿ ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡ್ಬಿಡ್ತಾರೆ ಈ ಒಂದು ಯುಗಾದಿ ಹಬ್ಬದಲ್ಲಿ ಚಂದ್ರನ ನೋಡೋಕ್ಕೆ ಖುಷಿಗೆ. ನೋಡಿ ಚಂದ್ರ ಕಾಣಿಸ್ತಿದೆ, ಯುಗಾದಿ ಚಂದ್ರ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರೂ ಖುಷಿಯಾಗಿರಿ. ಕೊನೆಯವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.